ನಿನ್ನಲ್ಲಿ ಕಾರ್ಯ ಮಾಡುವಂಥ ದೇವರು ನಿನ್ನನ್ನು ಮುಂದೆ ನಡೆಸುವಂತನಾಗಿದ್ದಾನೆ. ಇಲ್ಲಾಂದರೆ ನೀನು ದೇವರ ಸಮ್ಮುಖದಲ್ಲಿ ನೀನು ಎಷ್ಟೇ ಪ್ರಾರ್ಥಿಸು ಆತ ನಿನ್ನ ಮೊರೆ ಕೇಳುತ್ತಾನೆ, ನಿನ್ನನ್ನು ನೋಡುತ್ತಾನೆ. ಆದರೆ ನಿನ್ನ ಆ ಆಶೀರ್ವಾದ ಎಲ್ಲಿ ಬರಬೇಕಿತ್ತು ಆ ಆಶೀರ್ವಾದ ಬರಲ್ಲ. ಯಾಕಂದರೆ ನಾನು ನಿಮಗೆ ಎಕ್ಸಾಂಪಲ್ ಆಗಿ ಹೇಳ್ತೇನೆ, ನೀವು ದೇವರ ಸನ್ನಿಧಿಯಲ್ಲಿ ಪ್ರತಿದಿನ ಪ್ರಾರ್ಥಿಸ್ತೀರಿ, ಮೊರೆ ಇಡ್ತೀರ, ಆತನ ಮಾರ್ಗದಲ್ಲಿ ನಡೀತೀರ. ಎಲ್ಲೋ ಯಾರ ಜೊತೆ ಅಂದರೆ ಯಾರೋ ಒಬ್ಬ ಚಾಡಿಕೋರನ ಜೊತೆ ಓದಿರುತ್ತೇವೆ. ಆ ಚಾಡಿಕೋರನ ಜೊತೆ ಇದ್ದಾಗ ನಿಮಗೂ ಅದೇ ಒಂದು ಮನಸ್ಥಿತಿ ಬಂದುಬಿಡ್ತೀವಿ. ಯಾವ ರೀತಿಯಾಗಿ ಅಂದರೆ ನೀನಿರ್ಬೋದು, ನಿನ್ನ ಮೆಂಟಲಿ ನೀನು ಅನ್ಬೋದೇ ನಾನು ಸ್ಟ್ರಾಂಗ್ ಆಗಿದೆ, ಆದರೆ ನಿನ್ನಲ್ಲಿ ಒಳಗಿರುವಂಥ ಆತ್ಮ ಏನಿರ್ತದೆ ನಿನ್ನ ಸೋಲು ಅದಕ್ಕೆ ಕೆಡವಲ್ಪಡ್ತದೆ. ಅವನ ಮುಖಾಂತರ ನೀನು ನಿಲ್ಲುವಾಗ ಅವನು ಆಡುವ ಒಂದೊಂದು ಮಾತು ಅವನನ್ನು ಮಾಡುವ ಒಂದೊಂದು ಕಾರ್ಯದಲ್ಲಿ ನೀನು ಇನ್ವಾಲ್ವ್ ಆಗುತ್ತೀಯ. ಅವನ ಯೋಚನೆಯಲ್ಲಿ ನೀನು ತೊಲಗುತ್ತಿ, ನಿನ್ನ ಎಷ್ಟೇ ಪ್ರಯತ್ನ ಪಟ್ಟರೆ ನೀನು ಹಾಳಾಗ್ತೀಯ ಅಂಥವ್ರ ಮಧ್ಯದಲ್ಲಿ ಇರಬೇಕು. ನಿನಗೆ ಕುಡುಕರ ಮಧ್ಯದಲ್ಲಿದ್ದೆ ಅಂತ ನೀನು ಯಾರಾದರೂ ಗೆಳೆಯನು ಬೈಯುವಂತನಾಗಿರ್ತಾನೆ, ಅಲ್ಲಿ ನೀನು ಸಾಮರ್ಥ್ಯ ಕೊಳ್ಳುವಂತನಾಗಿದೆ. ಹಾಗಾಗಿ ನಾವು ಮಾಡಿದ ಪ್ರಾರ್ಥನೆಗೆ ನಮಗೆ ಉತ್ತರ ಯಾಕೆ ಸಿಗಲ್ಲ? ನಾವು ಪ್ರಾರ್ಥನೆಗೆ ಎಷ್ಟು ಮನವಿ ಮಾಡ್ತೀವಿ, ನಮ್ಮ ಪ್ರಾರ್ಥನೆಗೆ ಆನ್ಸರೇ ಸಿಗಲ್ಲ. ದೇವರೇ, ನಾನು ಎಷ್ಟು ಮಾಡಿದೆ ಪ್ರಯತ್ನ, ಯಾಕಾಗಿಲ್ಲ ಅಂದರೆ ಪಾಪ. ನಾವು ಇದ್ರ ಬಗ್ಗೆದಾಗ ನೋಡ್ತೇವೆ. ಯಾವಾಗ ದಾವೀದ ರಾಜನು ಪಾಪ ಮಾಡಿದ,